ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಮಲ್ಲಿಗೆಯಷ್ಟು ಸಾಫ್ಟ್ ಆಗಿರುವಂತಹ ಪಡ್ಡುಗಳನ್ನು ಮಾಡೋಣ. ಸ್ಕೂಲ್ ರಜಾ ಇರೋದ್ರಿಂದ ಮಕ್ಕಳೆಲ್ಲ ಮನೆಯಲ್ಲೇ ಇರ್ತಾರೆ. ಅವ್ರಿಗೆ ಒಂದು ವೆರೈಟಿ ತಿಂಡಿಗಳನ್ನು ಮತ್ತು ಅವ್ರಿಗೆ ಈ ಬೇಸಿಗೆಯಲ್ಲಿ ಯಾವುದೇ ರೀತಿಯಾದಂಥ ಹೆಲ್ತ್ ಪ್ರಾಬ್ಲಮ್ ಆಗದೇ ಇರುವಂಥ ಒಂದು ಟಿಫಿನನ್ನು ನಾವು ಮಾಡಿಕೊಡ್ಬೇಕಾಗುತ್ತೆ. ನನ್ನ ಪ್ರಕಾರ ಇದು ಅಕ್ಕಿನೂ ಕೂಡ ಅಕ್ಕಿ ಹಾಕಿರ್ತೀವಲ್ಲ, ಅದು ಕೂಡ ಯಾವುದೇ ಹೀಟಲ್ಲ, ಏನೂ ಅಲ್ಲ. ಸೌತೆಕಾಯಿ, ಕ್ಯಾರೆಟು ಮತ್ತು ಉದ್ದಿನಬೇಳೆ ಹಾಕೋದ್ರಿಂದ ದೇಹಕ್ಕೆ ಒಂದು ತಂಪಾದಂಥ ಒಂದು ಫುಡ್ ಇದು ಅಂತ ಹೇಳ್ಬೋದು. ಇದನ್ನು ಯಾವ ಥರ ಮಾಡೋದು, ಎಷ್ಟು ಸಾಫ್ಟಾಗಿ ಮಾಡೋದು ಅಂತ ಇವಾಗ ನೋಡೋಣ. ನಾನಿಲ್ಲಿ 1.5 ಗ್ಲಾಸಷ್ಟು ರೇಷನ್ ಅಕ್ಕಿ ತೊಗೊಳ್ತಾ ಇದ್ದೀನಿ. 2 ಗ್ಲಾಸ್ಗೆ ಅರ್ಧ ಗ್ಲಾಸಷ್ಟು ಉದ್ದಿನಬೇಳೆ ಬೇಕಾಗುತ್ತೆ. ನಾನಿಲ್ಲಿ 1.5 ಗ್ಲಾಸಷ್ಟು ಅಕ್ಕಿ, ಅದಕ್ಕೆ ಸ್ವಲ್ಪ ಮೆಂತ್ಯ ಕಾಳು ಹಾಕ್ತಾಯಿದ್ದೀನಿ. ಇದು ಮಧ್ಯಾಹ್ನ 2 ಗಂಟೆಗೆ ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ಅಕ್ಕಿ ಮತ್ತು ಉದ್ದಿನಬೇಳೆನ ನೆನೆಯೋದಕ್ಕೆ ಇಡ್ತಾಯಿದ್ದೀನಿ. ಅವ್ನು ಬೇರೆನೇ ಇಡ್ತಾಯಿದ್ದೀನಿ. ಇಲ್ಲಿ ಅದೇ ಗ್ಲಾಸಿಂದ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆನೇ ಇದೆ ಅಷ್ಟು ಉದ್ದಿನಬೇಳೆನ ಹಾಕಿ ಇದನ್ನು ಕೂಡ ಬೇರೆ ಇಡ್ತಾಯಿದ್ದೀನಿ. ನೈಟ್ ಇವನ್ನ ರುಬ್ಕೊಳ್ತಾ ಇದ್ದೀನಿ ನಾನು. ಮಧ್ಯಾಹ್ನ 2 ಗಂಟೆಗೆ ಬೇರೆ ಬೇರೆ ನೆನೆಯೋದಕ್ಕೆ ಹಾಕಿದ್ದೆ. ಉದ್ದಿನಬೇಳೆನೇ ಬೇರೆ, ಅಕ್ಕಿನೇ ಬೇರೆ ನೆನೆಯೋದಕ್ಕೆ ಹಾಕಿದ್ದೆ. ಇವಾಗ ಎರಡನ್ನೂ ಸೇರಿಸಿ ನೈಟ್ ರುಬ್ತಾ ಇದ್ದೀನಿ. ತುಂಬಾ ಫೈನಾಗಿ ರುಬ್ಕೋಬೇಕಾಗುತ್ತೆ. ಚೂರು ಸೋಡಾ ಪುಡಿ ಹಾಕಿ ಚೆನ್ನಾಗಿ ಈ ಥರ ಕಲಿಸ್ಕೊಳ್ಳಿ. ನೈಟು ಈ ಥರ ಕೈಯಿಂದನೇ ಕಲಸಿ, ಮತ್ತು ಈ ಸೋಡಾ ಪುಡ ಏನದು ಅಡುಗೆ ಸೋಡಾ ಹಾಕಿರ್ತೀವಲ್ಲ, ಅದು ಒಂದೇ ಕಡೆ ಕುಂತು ಬಿಡುತ್ತೆ. ಹಾಗಾಗಿ ಕೈಯಿಂದ ಅಥವಾ ಯಾವುದಾದ್ರು ಸ್ಪೂನಿಂದ ಚೆನ್ನಾಗಿ ಕಲಸಿ ಅದನ್ನೇ ಇಟ್ಬಿಡೋಣ. ನೈಟ್ ಎಲ್ಲ ಅದು ಚೆನ್ನಾಗಿ ನೆನ್ಕೋಬೇಕಾಗತ್ತೆ. ಇದು ಬೆಳಗ್ಗೆ ತೋರಿಸ್ತಾ ಇದ್ದೀನಿ. ಈ ಥರ ಆಗಿತ್ತದು. ಇನ್ನೂ ಉಪ್ಪು ಹಾಕಿಲ್ಲ ನಾನು. ನೈಟ್ ಉಪ್ಪು ಹಾಕಿದರೆ ಹುಳಿ ಬರುತ್ತೆ. ಹಾಗಾಗಿ ನಾನು ಬೆಳಗ್ಗೆ ಉಪ್ಪು ಹಾಕ್ತೀನಿ. ತೊಳೆದು ಕ್ಲೀನಾಗಿ ಹೆರ್ಜಿರುವಂಥ ಸೌತೆಕಾಯನ್ನು ಸೇರಿಸ್ತಾ ಇದ್ದೀನಿ. ಕ್ಯಾರೆಟ್ ಕೂಡ ಅಷ್ಟೇ ಕ್ಲೀನಾಗಿ ತೊಳ್ಕೊಂಡು ಆನಂತರ ಹೆರ್ಜಿ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೇರಿಸ್ತಾ ಇದ್ದೀನಿ. ಇವಾಗ ಉಪ್ಪು ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕಲಿಸ್ಬೇಕಾಗುತ್ತೆ. ನೀವು ಇದಕ್ಕೆ ಬೇಕಿದ್ದರೆ ಚಿಕ್ಕದಾಗಿ ಕಟ್ ಮಾಡಿ ಅಥವಾ ಹೆರ್ಜಿರುವಂಥ ಈರುಳ್ಳಿ, ಹಸಿ ಶುಂಠಿ, ಮೆಣಸಿನ್ಕಾಯಿ ಈ ಥರನೂ ಕೂಡ ಹಾಕ್ಕೋಬಹುದು. ನೀವು ಇಲ್ಲಿ ಮನೆಯಲ್ಲಿ ಮಸಾಲ ಸ್ವಲ್ಪ ಕಡಿಮೆ ಇರಬೇಕು ಅಂತಾರೆ. ಹಾಗಾಗಿ ನಾನು ಇಷ್ಟೇ ಸೇರಿಸ್ತಾ ಇದ್ದೀನಿ. ನೀವು ಬೇಕಿದ್ದರೆ ಅವನ್ನೆಲ್ಲ ಹಾಕ್ಕೋಬಹುದು. ಚೆನ್ನಾಗಿ ಒಂದು ಸಲ ಕಲಿಸಿ ಒಂದು ಅರ್ಧ ಗಂಟೆ ಇದು ಮ್ಯಾರಿನೇಟ್ ಆಗೋಕೆ ಬಿಟ್ಬಿಡೋಣ. ಸ್ವಲ್ಪ ನೆನ್ಕೊಳ್ಳಿ ಒಂದು ಅರ್ಧ ಗಂಟೆ. ಈ ಥರ ಇದಕ್ಕೊಂದು ಕಾಯಿ ಚಟ್ನಿ ಅಥವಾ ಸಾಂಬಾರು ಇದ್ದರೆ ಸಾಕು, ಅಷ್ಟೇ. ತುಂಬ ಚೆನ್ನಾಗಿರುತ್ತೆ. ಮೊಸರೊಟ್ಟಿಗೂ ಕೂಡ ಎದ್ಕೊಂಡು ತಿನ್ಬೋದು. ಅಷ್ಟು ಒಳ್ಳೆ ವೆರೈಟಿ ಪಡ್ಡುಗಳು. ಅಥವಾ ದೋಸೆ ಥರನೂ ನೀವು ಹಾಕ್ಬೋದು ಅದನ್ನು. ಇಲ್ಲಿ ಗಮನಿಸ್ತಾ ಇರ್ಬೋದು, ಹಂಚೇನು ಇಟ್ಟಿರ್ತೀವಲ್ಲ ಪಡ್ಡು ಮಾಡೋದಕ್ಕೆ ಅಥವಾ ದೋಸೆ ಮಾಡೋ ಹಂಚುಗಳನ್ನು ಮೊದಲಿಗೆ ಚೂರು ಎಣ್ಣೆ ಹಾಕಿ ಸ್ವಲ್ಪ ಈ ಹಿಟ್ಟನ್ನು ಹಾಕಿ ಅದನ್ನು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ನಾವು ತೊಳೆದಿರ್ತೀವಿ, ಎಷ್ಟೇ ಕ್ಲೀನಾಗಿ ತೊಳೆದ್ರೂ ಕೂಡ ನಾವು ಮಾಡುವಾಗ ಒಂದು ಸಲ ಈ ಪ್ರೊಸೆಸಿಂಗ್ನ ಮರೆಯದಲ್ಲೇ ನೀವು ಮಾಡಲೇಬೇಕಾಗತ್ತೆ. ಈ ಥರ ಕ್ಲೀನ್ ಆಯಿತು. ಇವಾಗ ಹಿಟ್ಟನ್ನು ನಾವು ಹಾಕ್ಕೊಳ್ಳೋಣ. ಅದು ಯಾವುದೇ ಇರ್ಬೋದು, ದೋಸೆ ಹಿಟ್ಟಿರ್ಬೋದು, ಇದು ಇರ್ಬೋದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ, ಇನ್ನೊಂದು ಸಲ ಮಿಕ್ಸ್ ಮಾಡಿ ಹಾಕ್ಕೊಳ್ಳೋಣ. ಗರಿ ಆದಂಥ ಪಡ್ಡುಗಳು ರೆಡಿ ಆಗ್ತವೆ. ಕೇಸರಿ, ಬಿಳಿ, ಹಸಿರು ಇರುವಂಥ ಪಡ್ಡುಗಳಿದು. ತುಂಬ ಚೆನ್ನಾಗಿ, ತುಂಬ ಟೇಸ್ಟಾಗಿ ಬಂದಿತ್ತು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನೀವು. ವೆರೈಟಿ ಪಡ್ಡು, ದೋಸೆ, ಇಡ್ಲಿ ಎಲ್ಲವನ್ನೂ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಡಿ. ಇವಾಗ ಮಕ್ಕಳು ಮನೇಲಿ ಇರ್ತಾರಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿರೋದನ್ನೇ ಕೇಳ್ತಾ ಇರ್ತವೆ. ಅಂದರೆ ಅವಕ್ಕೂ ತುಂಬಾ ಖುಷಿ ಆಗುತ್ತೆ. ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕಾಗಿರುತ್ತಲ್ಲ. ಹೊರಗಡೆ ಹೋದರೆ ಬಿಸಿಲು, ನಾವು ಆಟ ಆಡೋದಕ್ಕೂ ಬಿಡೋದಿಲ್ಲ. ಹಾಗಾಗಿ ನಮ್ಮೊಂದಿಗೆ ಟೈಮ್ ಕಳಿಬೇಕಾಗುತ್ತೆ ಅವರು. ಹಾಗಾಗಿ ಅವರೊಟ್ಟಿಗೆ ಒಳ್ಳೆ ಆಟಗಳನ್ನು ಆಡಿ, ಈ ಥರ ವೆರೈಟಿ ಫುಡ್ಗಳನ್ನು ಮಾಡಿಕೊಡಿ. ಆಟವನ್ನು ಆಡಿ, ಕತೆಗಳನ್ನು ಹೇಳಿ, ಟೈಮ್ ಸ್ಪೆಂಡ್ ಮಾಡಿ ಮಕ್ಕಳೊಂದಿಗೆ. ಅಂಥ ಅವಕಾಶ ಎಲ್ಲರಿಗೂ ಸಿಗೋದಿಲ್ಲ. ನಾವು ಮಕ್ಕಳೊಂದಿಗೆ ಮಕ್ಕಳಾಗಿರುವಂಥ ಭಾಗ್ಯ ಈ ಒಂದು ರಜಾ ಅಂತ ಹೇಳ್ಬೋದು. ಈ ರಜೆಯಲ್ಲಿ ನಮಗೆ ಸಿಗುತ್ತೆ.